ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಸೋಮವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ವಾರ್ಡ್ರೋಬ್ನ ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀರಾ ತೋರಿಸಿ ಅಂತ. ಇವತ್ತು ಮತ್ತೆ ಆರ್ಗನೈಸ್ ಮಾಡ್ತಾ ಇದ್ದೆ, ಅಂದರೆ ಕ್ಲೀನಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದೆ ಅಲ್ವಾ. ಸೊ ಹಾಗಾಗಿ ಇವತ್ತೊಂದು ಅಂದರೆ ನನ್ನ ವಾರ್ಡ್ರೋಬ್ನ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತು ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲ್, ಯಾವುದೇ ಥರ ಬ್ಯಾಸ್ಕೆಟ್ಗಳನ್ನ ಹಾಕ್ಕೊಂಡೇನು ಆರ್ಗನೈಸ್ ಮಾಡ್ಕೊಳ್ಳಲ್ಲ. ಆ ಥರ ಎಲ್ಲ ನನಗೆ ಇಷ್ಟನೂ ಆಗೋದಿಲ್ಲ. ನನಗೆ ಬಟ್ಟೆಗಳೆಲ್ಲ ತುಂಬ ಕಾಣಿಸ್ತಾ ಇರಬೇಕು, ಈಸಿಯಾಗಿ ತೊಗೊಳ್ಳೋ ಥರ ಇರಬೇಕು. ಈ ಬ್ಯಾಸ್ಕೆಟ್ಗೆಲ್ಲ ಹಾಕ್ಕೊಂಡ್ರೆ ಏನಾಗುತ್ತೆ ಅಂತ ಅಂದರೆ, ಸ್ವಲ್ಪ ಕ್ಲೋಸ್ ಬ್ಯಾಸ್ಕೆಟ್ ಇರುತ್ತಲ್ವ, ಯಾವುದರಲ್ಲಿ ಅಂದರೆ ಯಾವ ಬ್ಯಾಸ್ಕೆಟಲ್ಲಿ ಯಾವ ಬಟ್ಟೆಗಳಿದೆ ಅಂತಲೇ ಗೊತ್ತಾಗಲ್ಲ. ಅದಕ್ಕೋಸ್ಕರ ಕಣ್ಣು ಕಾಣೋ ಥರನೇ ಇಟ್ಕೊಂಡಿರ್ತೀನಿ. ಬ್ಯಾಸ್ಕೆಟ್ಗೆಲ್ಲ ನಾನು ಹಾಕ್ಕೊಳ್ಳೋದಿಲ್ಲ. ವಿತೌಟ್ ಬ್ಯಾಸ್ಕೆಟ್ ನಾನು ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿರ್ತೀನಿ ಅಂತ ತೋರಿಸ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇನ್ನು ಆರ್ಗನೈಸ್ ಮಾಡಿರೋದನ್ನ ನೋಡಿ ನಿಮಗೇನಾದ್ರೂ ಸರಿ ಇಲ್ಲ ಅಂತಂದರೆ, ಇಲ್ಲ ಯಾವುದಾದ್ರೂ ಟಿಪ್ಸ್ ಏನಾದರೂ ಗೊತ್ತಿದ್ರೆ ಒಳ್ಳೆ ಟಿಪ್ಸ್, ಅದನ್ನು ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ನಾನು ಖಂಡಿತ ಅದನ್ನು ತೊಗೋತೀನಿ. ಹಾಗೆ ನೀವು ಹೇಳ್ದಂಗೆ ನನಗೇನಾದ್ರೂ ಇಷ್ಟ ಆಗಿದ್ರೆ ಆ ಟಿಪ್ಸ್, ಡೆಫಿನೆಟ್ಲಿ ನಾನು ಅದನ್ನು ಫಾಲೋ ಮಾಡ್ತೀನಿ. ಇವಾಗ ಈ ಸಿಲ್ಕ್ ಸ್ಯಾರೀಸ್ ಎಲ್ಲ ಆಲ್ಮೋಸ್ಟ್ ನಾನು ಫೋಲ್ಡ್ ಮಾಡಿಡೋದಿಲ್ಲ, ಈ ಥರ ಹ್ಯಾಂಗರ್ಗೆ ಹಾಕಿ ಇಟ್ಟಿರ್ತೀನಿ. ಇನ್ನು ನಾರ್ಮಲ್ ಸೀರೆಗಳೆಲ್ಲ ಇರುತ್ತಲ್ವ, ಅದನ್ನೆಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡಿರ್ತೀನಿ. ಇನ್ನು ದೊಡ್ಡ ದೊಡ್ಡ ಡ್ರೆಸ್ಗಳು ಅಂದರೆ ಸ್ವಲ್ಪ ಲೆಂತಿ ಡ್ರೆಸ್ಗಳಾಗಿರ್ಬೋದು, ಮತ್ತು ಸ್ವಲ್ಪ ವಾಲ್ಯೂಮ್ ಎಲ್ಲ ಜಾಸ್ತಿ ಇರುತ್ತಲ್ವ, ಆ ಥರ ಡ್ರೆಸ್ಗಳು ಇದೆಲ್ಲ. ಮೊದಲು ಇದನ್ನು ಮಿಡಲಲ್ಲಿ ಇಟ್ಕೊಂಡಿದ್ದೆ. ಇವಾಗ ಯೂಶಲಿ ಈ ಥರ ಡ್ರೆಸ್ಗಳು ತುಂಬಾ ಕಡಿಮೆ. ಯಾವುದಾದ್ರೂ ಫಂಕ್ಷನ್ಸ್ಗೆ, ದೇವಸ್ಥಾನಕ್ಕೆ, ಇಲ್ಲಾಂದರೆ ಸಣ್ಣ ಪುಟ್ಟ ಕಾರ್ಯಗಳೇನಾದರೂ ಇದ್ದರೆ, ಅಂದರೆ ಪುಟ್ಟ ಪುಟ್ಟ ಫಂಕ್ಷನ್ಸ್ ಏನಾದರೂ ಇದ್ದರೆ ಅಲ್ಲಿಗೆ ಹೋದಾಗ ಹಾಕ್ಕೊಳ್ಳೋದಕ್ಕೆ ಅಂತ ಇದನ್ನು ಆಲ್ಮೋಸ್ಟ್ ಬಳಸೋದು. ಸೊ ಹಾಗಾಗಿ ಮಿಡಲಲ್ಲಿ ಇಟ್ಕೊಂಡಿದ್ದೆ, ಅದನ್ನು ಟಾಪಲ್ಲಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆ ಪೂರ್ತಿ ಸೀರೆನ ಇಟ್ಕೊಂಡಿದ್ದೆ, ಅದನ್ನು ತೊಗೊಂಡು ಬಂದು ಮಧ್ಯದಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಫಸ್ಟ್ ವಾರ್ಡ್ರೋಬ್ನೆಲ್ಲನೂ ಕೂಡ ಕ್ಲೀನ್ ಮಾಡ್ಕೋತೀನಿ. ಅದಾದ ನಂತರ ಇಲ್ಲಿ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಸಿಲ್ಕ್ ಸ್ಯಾರೀಸ್ ಏನೇನಿದೆ ಅಂದರೆ ಸ್ವಲ್ಪ ಜಾಸ್ತಿ ಅಮೌಂಟ್ದಿರುತ್ತಲ್ವ, ಜಾಸ್ತಿ ದುಡ್ಡೊಂದಿರುತ್ತಲ್ವ, ಅದನ್ನೆಲ್ಲ ಈ ಥರ ಹ್ಯಾಂಗ್ ಮಾಡ್ಕೊಂಡಿರ್ತೀನಿ. ಯಾಕೆಂದರೆ ಇದಕ್ಕೆಲ್ಲ ಚೆನ್ನಾಗಿ ಗಾಳಿ ಆಡಬೇಕಾಯ್ತಾ. ನಾವು ಇವಾಗ ಸೀರೆ ಎಲ್ಲ ಹಾಕ್ಕೊಳ್ಳೋದಕ್ಕೆ ಬ್ಯಾಸ್ಕೆಟ್ ಬರುತ್ತಲ್ವ, ಅಂದರೆ ಸ್ವಲ್ಪ ಕವರ್ ಎಲ್ಲ ಸೀರೆ ಕವರ್ ಬರುತ್ತಲ್ವ, ಅಂದರೆ ಒಂದು 4-5 ಹಾಕಿ ಒಂದು ದೊಡ್ಡ ಬಾಕ್ಸ್ ಥರ ಇರುತ್ತೆ ಪ್ಲಾಸ್ಟಿಕ್ದು, ಅದಕ್ಕೆ ಹಾಕಿ ಇಟ್ಕೊಂಡ್ರೆ ಗಾಳಿ ಆಡಿಲ್ಲ ಅಂತಂದರೆ ಸೀರೆಗಳು ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಹಾಳಾಗೋದಕ್ಕೂ ಕೂಡ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಸ್ವಲ್ಪ ಜಾಸ್ತಿ ದುಡ್ಡನ್ನೇ ಕೊಟ್ಟು ತೊಗೊಂಡಿರ್ತೀವಲ್ವ, ಸೊ ಹಾಗಾಗಿ ನೀಟಾಗಿ ಅದು ಚೆನ್ನಾಗಿ ಗಾಳಿ ಆಡಬೇಕು, ಆ ಥರ ನಾವು ಸ್ಟೋರ್ ಮಾಡ್ಕೋಬೇಕಾಗತ್ತೆ. ನೀವೇ ಒಂದು ಸರಿ ಅಬ್ಸರ್ವ್ ಮಾಡಿ, ನೀವೇನಾದ್ರೂ ಒಂದು 4-5 ಸೀರೆನ ಒಂದು ಬ್ಯಾಗ್ನಲ್ಲಿ ಹಾಕಿ ಇಟ್ಟಿರಿ. ಯೂಶಲಿ ಸಿಲ್ಕ್ ಸ್ಯಾರೀಸ್ ಎಲ್ಲ ನಾವು ಅವಾಗ ಬಳಸೋದೇ ಇಲ್ಲ, ಅಪರೂಪಕ್ಕೆ ತೊಗೊಳ್ಳೋದು. ಹಾಗೆ ನೀವು ಬಾಕ್ಸ್ನಲ್ಲಿ ಹಾಕಿ ಬ್ಯಾಗ್ನಲ್ಲಿ ಹಾಕಿ ಇಟ್ಬಿಟ್ರೆ ಎಷ್ಟು ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಬಾಕ್ಸ್ನಲ್ಲಿ ಹಾಕ್ಕೊಳ್ದೆ, ಅಂದರೆ ಬ್ಯಾಸ್ಕೆಟ್ಗೆ, ಬಾಕ್ಸ್ಗೆ, ಇಲ್ಲ ಸೀರೆ ಕವರ್ ಬರುತ್ತಲ್ವ ಅದಕ್ಕೆಲ್ಲ ಹಾಕ್ಕೊಳ್ದೆ ಈ ಥರ ಹ್ಯಾಂಗ್ ಮಾಡಿ ಇಟ್ಕೊಂಡಿರ್ತೀನಿ. ಇನ್ನು ಈ ಡ್ರೆಸ್ಸಸ್ ಏನು ನೋಡ್ತಿದ್ದೀರಲ್ವ, ಇದೆಲ್ಲ ಸ್ವಲ್ಪ ಅಂಬ್ರೆಲಾ ಡ್ರೆಸ್ ಬರುತ್ತೆ, ಮತ್ತು ವಾಲ್ಯೂಮ್ ಜಾಸ್ತಿ ಇರೋದು, ಮತ್ತು ಕ್ಯಾನ್ ಎಲ್ಲ ಇರುತ್ತಲ್ವ, ಆ ಥರ ಡ್ರೆಸ್ಗಳು. ಇದನ್ನು ಚಿಕ್ಕದಾಗಿ ಫೋಲ್ಡ್ ಮಾಡಿದ್ರೆ ಹೈಟ್ ಜಾಸ್ತಿ ಆಗಿಬಿಡುತ್ತೆ, ಮತ್ತು ಇಟ್ಕೊಳ್ಳೋದಕ್ಕೂ ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಅನಿಸ್ತಿರುತ್ತೆ. ಅದಕ್ಕೆ ಇದನ್ನು ಈ ಬಾಕ್ಸ್ ಏನಿದೆ ಅಲ್ವಾ, ಅದ್ರ ಅಳತೆಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಜಾಸ್ತಿ ಅಗಲವಾಗಿಯೇ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡಿ ಇಟ್ಕೊಂಡ್ರೆ ನಾವು ಜಾಸ್ತಿ ಬಟ್ಟೆಗಳನ್ನ ಜೋಡಿಸ್ಕೋಬೋದು. ಹಾಗೆಯೇ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಈಗ ಒಂದು ಬಟ್ಟೆನ ಚಿಕ್ಕದಾಗಿ ಮಡಚಿದ್ರೆ ಸ್ವಲ್ಪ ದಪ್ಪ ಕಾಣಿಸ್ತಾ ಇರುತ್ತೆ, ಅದೇ ನಾವು ಈ ಥರ ಮಡಿಸಿದ್ರೆ ಚಿಕ್ಕದಾಗಿ ಕಾಣಿಸ್ತಿರುತ್ತೆ. ಹಾಗೆಯೇ ಜಾಸ್ತಿ ಬಟ್ಟೆಗಳನ್ನ ಜೋಡಿಸ್ಕೋಬೋದು ಅಂತ. ಇನ್ನು ಲೆಹಂಗ ಏನಾದರೂ ಇದ್ದರೆ ಅದನ್ನು ಕೂಡ, ಅದ್ರ ಬ್ಲೌಸ್, ದುಪ್ಪಟ್ಟ ಎಲ್ಲನೂ ಕೂಡ ಇದ್ರೊಳಗಡೆ ಹಾಕಿ ಈ ಥರ ಅಗಲವಾಗಿಯೇ ಮಡ್ಚ್ಕೊಂಡು ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಈ ಥರ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಯಾವ ಬಟ್ಟೆ ಇದೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಬೇಕು ಅಂದಾಗ ಜಸ್ಟ್ ಒಂದು ಬಟ್ಟೆನ ಎಳ್ಕೊಬೋದು. ಹಾಗೆಯೇ ಫೋಲ್ಡ್ ಇದೆ ನೋಡಿ, ಅದು ನನ್ನ ಕಡೆ ಬರೋ ಥರ ಇಟ್ಕೊಂಡಿದ್ದೀನಿ. ಇನ್ನು ಬಾರ್ಡರ್ ಎಲ್ಲ ಬರುತ್ತಲ್ವ, ಅದನ್ನು ಒಳಗಡೆ ಹೋಗೋ ಥರ ಇಟ್ಕೊಂಡಿದ್ದೀನಿ. ಇವಾಗ ಬಾರ್ಡರ್ ಎಲ್ಲ ಈಚೆ ಥರ ಇದ್ದರೆ ನಮಗೆ 2 ಫೋಲ್ಡ್ ಬಂದುಬಿಡುತ್ತೆ. ಬಾರ್ಡರ್ ಒಂದು ಫೋಲ್ಡ್ ಆದರೆ ಮೇಲ್ಗಡೆದು ಇನ್ನೊಂದು ಫೋಲ್ಡ್ ಇರುತ್ತಲ್ವ, ಯಾವುದಾದ್ರು ಒಂದು ಫೋಲ್ಡ್ ಇಟ್ಕೊಂಡು ಎಳೆದ್ರೂ ಕೂಡ ಮೇಲ್ಗಡೆ ಇರೋವಂಥ ಬಟ್ಟೆ, ಕೆಳಗಡೆ ಇರೋವಂಥ ಬಟ್ಟೆ ಎರಡೂ ಕೂಡ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಅದು ಕೂಡ ಮೆಸ್ಸಿ ಆಗೋ ಚಾನ್ಸಸ್ ಇರುತ್ತೆ ಅಂತ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಬರೀ ಒಂದು ಲೈನ್ ಮಾತ್ರ ಕಾಣಿಸ್ಬೇಕು. ಒಂದು ಡ್ರೆಸ್ ಅಂದರೆ ಈ ಥರ ಒಂದು ಲೈನ್ ಮಾತ್ರ ಕಾಣಿಸ್ಬೇಕು. ಆ ಥರ ಇಟ್ಕೊಂಡ್ರೆ ನಾವು ಕೆಳಗಡೆ ಬಟ್ಟೆ ಮತ್ತು ಮೇಲ್ಗಡೆ ಬಟ್ಟೆನ ಇಟ್ಕೊಂಡು ಎಳೆದ್ರೂ ಕೂಡ ಏನು ಮೆಸ್ಸಿ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂದು ಬಟ್ಟೆ ತೆಗೆದ್ರೂ ಕೂಡ ತುಂಬ ನೀಟಾಗಿರುತ್ತೆ ಅಂತ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ದುಪ್ಪಟ್ಟ ಸೆಟ್ಟು ಮತ್ತು
ಮತ್ತು ಈ ಕುರ್ತಾ ಸೆಟ್ ಎಲ್ಲ ಇರುತ್ತಲ್ವ ಅದನ್ನು ಕೂಡ ಅದ್ರ ಪ್ಯಾಂಟ್ ಆಗಿರ್ಬೋದು, ಅದ್ರ ದುಪ್ಪಟ್ಟ ಆಗಿರ್ಬೋದು, ಎಲ್ಲನೂ ಕೂಡ ಅದ್ರ ಸೆಟ್ ಒಳಗಡೆ ಹಾಕಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಮೇಲ್ಗಡೆ ಕಂಪ್ಲೀಟಾಗಿ ರೆಡಿ ಆಯಿತು. ಅಂದರೆ ಸ್ವಲ್ಪ ಹೆವಿ ಡ್ರೆಸ್ಸಸ್ ಏನಿದೆ ಮತ್ತು ಗೌನ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಹ್ಯಾಂಗ್ ಮಾಡಿರುವಂಥ ಸ್ಯಾರೀಸ್ ಬ್ಲೌಸಸ್ ಏನಿದೆ ಅದನ್ನೆಲ್ಲ ಆ ಸ್ಯಾರಿ ಕೆಳಗಡೆ ಸ್ವಲ್ಪ ಗ್ಯಾಪ್ ಇರುತ್ತಲ್ವ ಅಲ್ಲಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲು ಎಲ್ಲ ಸ್ಯಾರಿ ಬ್ಲೌಸ್ಗಳನ್ನೂ ಇದ್ರ ಕೆಳಗಡೆನೇ ಇಟ್ಕೊಂಡಿದ್ದೆ, ಸಪ್ರೇಟಾಗಿ ಏನೂ ಇಟ್ಕೊಂಡಿರಲಿಲ್ಲ. ಇವಾಗ ಸ್ವಲ್ಪ ಸಪ್ರೇಟಾಗಿ ಮಾಡಿ ಇಟ್ಕೊಳ್ಳೋಣ. ಸ್ವಲ್ಪ ಹೆವಿ ವರ್ಕ್ ಬ್ಲೌಸಸ್ ಎಲ್ಲ ಏನಿರುತ್ತಲ್ವ ಅದನ್ನೆಲ್ಲ ಅಂದರೆ ಈ ಸ್ಯಾರಿಗೆ ಸಂಬಂಧಪಟ್ಟಿರುವಂಥ ಬ್ಲೌಸಸ್ ಏನಿದೆ ಅದನ್ನು ಈ ಸ್ಯಾರಿ ಕೆಳಗಡೆನೇ ಇಡೋಣ ಅಂತ ಅಂದ್ಕೊಂಡು ಫೋಲ್ಡ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಮೊದಲು ಯಾಕೆ ಎಲ್ಲ ಬ್ಲೌಸ್ಗಳನ್ನೂ ಒಂದು ಕಡೆ ಇಟ್ಕೊಂಡಿದ್ದೆ ಅಂತಂದರೆ ಹೀಗೆ ಹೊರಗಡೆ ಒಂದು ಬ್ಲೌಸ್ನ ಹೊಲಿಸಿದ್ದೆ ಆಯಿತಾ ಸ್ಟಾರ್ಟಿಂಗಲ್ಲಿ. ಆ ಸ್ಯಾರಿ ಒಳಗಡೆನೇ ಆ ಬ್ಲೌಸ್ನ ಫೋಲ್ಡ್ ಮಾಡಿ ಇಟ್ಟಿದ್ದೆ. ಅದ್ರ ಬ್ಲೌಸ್ಗೆ ಹುಕ್ ಹಾಕಿರ್ತಾರಲ್ವ ಅದು ಕಬ್ಬಿಣದ್ದೋ ಏನೋ ಗೊತ್ತಿಲ್ಲ, ಸ್ವಲ್ಪ ತುಕ್ಕಿಡ್ದಿರೋ ಥರ ಆಗಿಬಿಟ್ಟು ಆ ಸ್ಯಾರಿಗೂ ಕೂಡ ತುಕ್ಕು ಅಂಟ್ಕೊಂಡ್ಬಿಟ್ಟಿತ್ತು. ಅಂದರೆ ಕಲರ್ ಚೇಂಜ್ ಆಗುತ್ತಲ್ವ ಆ ಥರ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಬ್ಲೌಸ್ನ ಇಟ್ಕೋತಿದ್ದೆ, ಸ್ಯಾರಿ ಒಳಗಡೆನೇ ಹಾಕ್ತಾ ಇರಲಿಲ್ಲ. ಇವಾಗೆಲ್ಲ ನಾನೇ ಬ್ಲೌಸಸ್ನ ಸ್ಟಿಚ್ ಮಾಡ್ಕೊಳ್ಳೋದು, ಇನ್ನು ನಾನೇ ಹುಕ್ಕೆಲ್ಲ ಹಾಕ್ಕೊಳ್ಳೋದಲ್ವ, ಸ್ವಲ್ಪ ಜಾಸ್ತಿ ಕ್ವಾಲಿಟಿ ಇರುವಂಥ ಹುಕ್ನೇ ತೊಗೊಂಡು ಹಾಕಿರ್ತೀನಿ. ಸೊ ಹಾಗಾಗಿ ಸ್ಯಾರಿ ಒಳಗಡೆನೇ ಬ್ಲೌಸ್ನ ಹಾಕಿ ಇಡೋಣ, ನೋಡೋಣ ಏನಾಗುತ್ತೆ ಅಂತ. ಇನ್ ಕೇಸ್ ಏನಾದರೂ ಮತ್ತೆ ಅದೇ ಥರ ಕಲೆ ಏನಾದರೂ ಆಗ್ತಾಯಿತ್ತು ಅಂತಂದರೆ ಮತ್ತೆ ನಾನು ಸಪ್ರೇಟಾಗಿ ಬ್ಲೌಸ್ ಮತ್ತು ಸ್ಯಾರೀಸ್ನ ಸಪ್ರೇಟಾಗಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಆ ಥರ ಏನೂ ಆಗಿಲ್ಲ ಅಂದರೆ ಜೊತೆಯಲ್ಲೇ ಇಟ್ಕೊಳ್ಳೋಣ. ಸ್ಯಾರಿನ ತೆಗೆದಾಗ ಅದರಲ್ಲೇ ಬ್ಲೌಸ್ ಕೂಡ ಸಿಗುತ್ತೆ ಮತ್ತು ಬ್ಲೌಸ್ನ ಹುಡುಕೋ ಅಗತ್ಯ ಇರೋದಿಲ್ಲ ಅಂತ ಅಂದ್ಕೊಂಡು ಈ ಥರ ಮಾಡ್ತಾಯಿದ್ದೀನಿ. ಇವಾಗ ಬ್ಲೌಸಸ್ಗೂ ಕೂಡ ಕವರ್ ಬರುತ್ತೆ, ನೀಟಾಗಿ ಬ್ಲೌಸ್ನ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಇಟ್ಕೊಳ್ಳೋ ಥರ. ಅದನ್ನು ಕೂಡ ನಾನು ತೊಗೊಂಡಿಲ್ಲ. ಮತ್ತು ಬ್ಲೌಸ್ಗಳನ್ನ ಅಲ್ಲಿ ಹಾಕಿದಾಗ ಅದಕ್ಕೂ ಕೂಡ ಗಾಳಿ ಆಡಬೇಕು, ಇಲ್ಲ ಅಂತಂದರೆ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಇದನ್ನು ಕೂಡ ಅದೇ ರೀತಿ ಅಂದರೆ ಈ ಸ್ಯಾರೀಸ್ ಏನಿಟ್ಟಿದ್ದೀನಿ ಅದ್ರ ಕೆಳಗಡೆನೇ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಇನ್ನು ಸ್ಯಾರಿಗಳನ್ನ ಹ್ಯಾಂಗ್ ಮಾಡಿದ್ದೀನಲ್ವ ಅಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಈ ಕುಚ್ಚೆಲ್ಲ ಹಾಕ್ಸಿರ್ತೀವಿ ಮತ್ತು ಕುಚ್ಚೆಲ್ಲ ಹಾಕ್ಕೊಂಡಿರ್ತೀವಲ್ವ ಅದೆಲ್ಲ ನನ್ನ ಡೋರ್ ಕಡೆ ಬರೋ ಥರ ಇಟ್ಕೊಂಡಿದ್ದೀನಿ. ಅಂದರೆ ನಮಗೆ ಕಾಣಿಸ್ಬೇಕು ಆ ಕುಚ್ಚೆಲ್ಲ ಆ ಥರ ಇಟ್ಕೊಂಡಿದ್ದೀನಿ. ನಾವೇನಾದ್ರೂ ಗೋಡೆ ಕಡೆ ಇಟ್ಕೊಂಡ್ರೆ ಕುಚ್ಚು ಗೋಡೆಗೆಲ್ಲ ತಾಕ್ತಾ ಇರುತ್ತೆ. ಹಾಗೇ ನಾವೇನಾದ್ರೂ ಸ್ವಲ್ಪ ಡಂಪ್ ಮಾಡ್ತಾ ಇದ್ದರೆ ಆ ಕುಚ್ಚು ಶೇಪ್ ಇರುತ್ತೆ ನೋಡಿ, ಸ್ವಲ್ಪ ಪೊರ್ಕೆ ಥರ ಆಗೋದು, ಇಲ್ಲ ಅಂತಂದರೆ ನೀಟಾಗಿ ಶೇಪೇ ಇರೋದಿಲ್ಲ ಕುಚ್ಚುಗಳು, ಆ ಥರ ಆಗಿಬಿಟ್ಟಿರುತ್ತೆ, ಸೊಟ್ಟ ಥರ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ಅಂತ ಕುಚ್ಚನ್ನ ನನ್ನ ಕಡೆ ಬರೋ ಥರ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದರೆ ಗೊತ್ತಾಗಿರುತ್ತೆ, ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅಂತಂದಾಗ ನಾವು ಸರಿ ಮಾಡ್ಕೋಬೋದು. ಇಲ್ಲಾಂದರೆ ಗೋಡೆ ಕಡೆ ಹಾಕಿದಾಗ ನಮ್ಮ ಕಣ್ಣಿಗೂ ಕಾಣೋದಿಲ್ಲ, ಕುಚ್ಚೇನಾದ್ರೂ ಶೇಪ್ ಚೇಂಜ್ ಆಗ್ತಾ ಇದೆ ಅಂತಂದರೆ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಈ ಥರ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಇನ್ನು ಫೋಲ್ಡ್ ಮಾಡಿಟ್ಕೊಂಡಿರುವಂತಹ ಸ್ಯಾರೀಸ್ಗಳಿಗೂ ಅಷ್ಟೇ ನೋಡಿ, ಮಧ್ಯದಲ್ಲಿ ಈ ಥರ ಪುಟ್ಟದಾಗಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಸ್ಯಾರಿನ. ಈ ಬ್ಲೌಸಸ್ ಏನಿದೆ ಇದನ್ನು ಏನೇ ವರ್ಕ್ ಇದ್ರೂ ಕೂಡ ಅದು ಒಳಗಡೆ ಹೋಗೋ ಥರ ಮಡಚಿಟ್ಕೊಂಡು ಈ ಬ್ಲೌಸಸ್ನೆಲ್ಲ ಮಧ್ಯದಲ್ಲಿ ಇಟ್ಟು ಈ ಥರ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಇದರಲ್ಲೂ ಅಷ್ಟೇ ನೀವು ಕುಚ್ಚನ್ನ ನೋಡ್ತಾ ಇರ್ಬೋದು, ಒಳಗಡೆ ಕುಚ್ಚು ಹೋಗೋ ಥರ ನೋಡ್ಕೋಬಾರ್ದು, ಹೊರಗಡೆನೇ ಕುಚ್ಚು ಬರಬೇಕು, ಆ ಥರ ಫೋಲ್ಡ್ ಮಾಡ್ಕೋಬೇಕು. ಒಳಗಡೆ ಏನಾದ್ರೂ ಕುಚ್ಚು ಹೋಗಿಬಿಟ್ರೆ ಏನಾಗ್ಬಿಡುತ್ತೆ ಅಂತಂದರೆ ಇಲ್ಲೂ ಕೂಡ ಕುಚ್ಚು ಶೇಪ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಒಳ್ಳೆ ಪೊರ್ಕೆ ಥರ ಸೊಟ್ಟ ಆಗಿಬಿಡುತ್ತೆ. ಮತ್ತು ಸಿಂಗಲ್ಲಾಗಿ ಕುಚ್ಚು ಥರ ಕಾಣಿಸ್ತಾ ಇದ್ದರೆ ಅದೆಲ್ಲ ಫುಲ್ ಹರಡ್ಕೊಂಡ್ಬಿಡುತ್ತೆ ಫ್ಲವರ್ ಥರ, ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ಅಂತ ಕುಚ್ಚು ಏನೇ ಇದ್ರೂ ಅದು ಸೀರೆಯಿಂದ ಹೊರಗಡೆ ಬರೋ ಥರ ಮಡಚಿಟ್ಕೊಂಡು ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಇನ್ನು ಎಲ್ಲ ಸ್ಯಾರೀಸ್ಗಳು ಎಲ್ಲ ಬ್ಲೌಸ್ಗಳನ್ನೂ ಕೂಡ ಅದದೇ ಸ್ಯಾರೀಸ್ ಒಳಗಡೆ ಅದದೇ ಬ್ಲೌಸ್ನ ಹಾಕಿ ಇಡ್ತಾ ಇದ್ದೀನಿ.
ನೋಡಿ ಈ ಸ್ಯಾರೀಸ್ಗಳನ್ನೂ ಇಡೋವಾಗ್ಲೂ ಕೂಡ ಕುಚ್ಚೆಲ್ಲ ಡೋರ್ ಕಡೆ ಬರಬೇಕು, ಅದೇ ಥರನೇ ಇಟ್ಟಿದ್ದೀನಿ. ಗೋಡೆ ಕಡೆ ಬರೋ ಥರ ಇಟ್ಕೊಂಡಿಲ್ಲ. ನೀವು ಬೇಕಿದ್ರೆ ಟ್ರೈ ಮಾಡ್ಬೋದು. ನಿಮಗೂ ಅನಿಸಿರುತ್ತೇನೋ ಕುಚ್ಚೇನಾದರೂ ಶೇಪ್ ಚೇಂಜ್ ಆಗ್ತಾ ಇದೆ ಅಂದಾಗ ಏನು ಮಾಡಬೇಕು ಅಂತ. ಈ ಥರ ಹೊರಗಡೆ ಬರೋ ಥರ ಇಟ್ಕೊಂಡ್ರೆ ಕುಚ್ಚು ಶೇಪ್ ಹಾಗೇ ಇರುತ್ತೆ. ಇವಾಗ ಆಲ್ಮೋಸ್ಟ್ ಎಲ್ಲ ಬ್ಲೌಸಸ್ಗಳು ಆ ಸ್ಯಾರಿ ಒಳಗಡೆ ಇಟ್ಟಿದ್ದಾಯಿತು. ಇನ್ನು ಎಕ್ಸ್ಟ್ರಾ ಬ್ಲೌಸ್ಗಳು ಮಿಕ್ಸ್ ಮ್ಯಾಚ್ ಮಾಡ್ಕೊಳ್ಳೋದಕ್ಕೆ ಅಂತ ಬ್ಲೌಸಸ್ಗಳನ್ನ ಹೊಲಿದಿಟ್ಕೊಂಡಿರ್ತೀನಲ್ವ, ಅದನ್ನು ಈ ಸೀರೆ ಕೆಳಗಡೆನೇ ಇಟ್ಕೋತಾ ಇದ್ದೀನಿ. ಸ್ವಲ್ಪ ಗ್ಯಾಪ್ ಇತ್ತು ಇಲ್ಲಿ, ನೀಟಾಗಿ ಕೂಡ ಕಾಣಿಸುತ್ತೆ ಅಂತ ಎಲ್ಲ ಎಕ್ಸ್ಟ್ರಾ ಬ್ಲೌಸಸ್ ಏನಿದೆ ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಎಕ್ಸ್ಟ್ರಾ ಸ್ಯಾರೀಸ್ ಎಲ್ಲ ಏನಿರುತ್ತಲ್ವ, ಅಂದರೆ ಸಿಂಪಲ್ ಸ್ಯಾರೀಸ್ ವಿತೌಟ್ ಬ್ಲೌಸ್ ಬಂದಿರುತ್ತಲ್ವ, ಆ ಸ್ಯಾರೀಸ್ನೆಲ್ಲ ಮತ್ತೆ ಇದ್ರ ಮೇಲ್ಗಡೆನೇ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಇಷ್ಟೇ ಸ್ಯಾರೀಸ್ ಇರೋದು ನನ್ನ ಹತ್ರ, ಎಲ್ಲನೂ ಕೂಡ ಇದ್ರೊಳಗಡೆನೇ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಆಲ್ಮೋಸ್ಟ್ ಸ್ಯಾರಿ ಮತ್ತು ಬ್ಲೌಸಸ್ ಕತೆ ಎಲ್ಲ ಮುಗೀತು. ಇನ್ನೇನಿದ್ರು ಡ್ರೆಸ್ಗಳು ಮತ್ತು ದುಪ್ಪಟ್ಟ, ಪುಲ್ಲೋವರ್, ವೆಸ್ಟರ್ನ್ ಡ್ರೆಸ್ಗಳು ಇದನ್ನೆಲ್ಲ ಕೆಳಗಡೆಗೆ ಆದಂಗೆ ಸ್ಟೋರ್ ಮಾಡ್ಕೋತೀನಿ, ಅಂದರೆ ಆರ್ಗನೈಸ್ ಮಾಡ್ಕೋತೀನಿ. ಯಾಕೆಂದರೆ ಅವಾಗವಾಗ ಅದನ್ನು ಬಳಸ್ತಾನೆ ಇರ್ತೀವಿ, ಈಸಿಯಾಗಿ ಸಿಗಲಿ ಅಂತ. ಯಾವುದನ್ನು ನಾವು ಅಪರೂಪಕ್ಕೆ ಬಳಸ್ತೀವಿ ಅದನ್ನು ಮೇಲ್ಗಡೆ ಇಟ್ಕೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಇವಾಗ ಎಲ್ಲ ಕುರ್ತಾಗಳು ಏನಿದೆ ಅದನ್ನು ಮತ್ತೆ ಮಿಡಲಲ್ಲೇ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಈ ಥರ ಆದಷ್ಟು ಕುರ್ತಾಗಳನ್ನ ಫೋಲ್ಡ್ ಮಾಡ್ಕೊಳ್ಳೋವಾಗ ನಾವು ಅಂಗಡಿನಲ್ಲಿ ತೊಗೊಂಡಾಗ ಫೋಲ್ಡ್ ಮಾಡಿರ್ತಾರಲ್ವ, ಅದೇ ಥರ ಫೋಲ್ಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನಾವು ಈ ಥರ ಆರ್ಗನೈಸ್ ಮಾಡ್ಕೋಬೋದು. ಈ ಥರ ಅಂಗಡಿಯವರು ಮಡಚಿರ್ತಾರಲ್ವ, ಅದಕ್ಕೂ ನಾವು ಈ ಸ್ಲೀವ್ನೆಲ್ಲ ಸ್ವಲ್ಪ ಹಾಗೆ ಹೀಗೆ ಮಾಡಿ ಮಡಚೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅಂಗಡಿಯವ್ರು ಮಡಚೋ ಥರ ಮಡಚಿದ್ರೆ ನೋಡಿ ಒಂದೇ ಕಡೆ ಎಷ್ಟು ಕುರ್ತಾಗಳನ್ನ ಸ್ಟೋರ್ ಮಾಡ್ಕೋಬೋದು ಅಂತ. ನಾವು ಮಡಚೋ ಥರ ಮಡಚಿದ್ರೆ ಇಷ್ಟು ಜಾಗದಲ್ಲಿ ಕಡಿಮೆ ಬಟ್ಟೆ ಮಾತ್ರ ಇಡ್ಸುತ್ತೆ. ಇವ್ರ ಥರ ಮಡಚಿದ್ರೆ ನೋಡಿ ಎಷ್ಟು ಕುರ್ತಾಗಳನ್ನ ಸ್ಟೋರ್ ಮಾಡ್ಕೋಬೋದು. ಇನ್ನು ಇನ್ನೊಂದು ಸ್ವಲ್ಪ ಗ್ಯಾಪ್ ಇತ್ತಲ್ವ, ಅಲ್ಲಿ ಪುಟ್ಟದಾಗಿ ದುಪ್ಪಟ್ಟಗಳನ್ನ, ಅಂದರೆ ಎಕ್ಸ್ಟ್ರಾ ದುಪ್ಪಟ್ಟಗಳು ಏನಿರುತ್ತೆ, ಅಂದರೆ ಡ್ರೆಸ್ಗೆ ತೊಗೊಂಡಿರೋದಂತ, ಲೆಗ್ಗಿನ್ಸ್ಗೆ ಇಲ್ಲಾಂತಂದರೆ ಯಾವುದಾದ್ರೂ ಮಿಕ್ಸ್ ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ಎಕ್ಸ್ಟ್ರಾ ದುಪ್ಪಟ್ಟಗಳನ್ನ ತೊಗೊಂಡಿರ್ತೀವಿ. ನಾರ್ಮಲ್ ಆಗಿ ಡ್ರೆಸ್ ಜೊತೆ ಬಂದಿರೋದಕ್ಕಿಂತ ನನ್ನ ಹತ್ರ ಎಕ್ಸ್ಟ್ರಾ ದುಪ್ಪಟ್ಟಗಳು ತೊಗೊಂಡಿರೋದೇ ಜಾಸ್ತಿ. ಅದನ್ನೆಲ್ಲ ಈ ಥರ ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ಈ ಪ್ಲೇಸಲ್ಲಿ ಕರೆಕ್ಟಾಗಿ ಕೂರೋ ಥರ ದುಪ್ಪಟ್ಟನ ಫೋಲ್ಡ್ ಮಾಡಿಕೊಂಡು ಈ ಥರ ಆರ್ಗನೈಸ್ ಮಾಡ್ಕೋತಾ ಇದ್ದೀನಿ. ಇದು ಅಷ್ಟೇ, ಆಲ್ಮೋಸ್ಟ್ ಕುರ್ತಾಗಳು ಎಷ್ಟಿದೆ ಅಷ್ಟು ಎತ್ತರಕ್ಕೆ ಬಂದಿದೆ. ಇನ್ನೊಂದು ಸೈಡು ಇನ್ನೊಂದು ಸ್ವಲ್ಪ ಕುರ್ತಾಗಳನ್ನ ಸ್ಟೋರ್ ಮಾಡ್ಕೋತೀನಿ. ಇನ್ನು ಡೈಲಿ ವೇರ್ ಕುರ್ತಾಗಳು ಮತ್ತು ಡೈಲಿ ಯೂಸ್ ಮಾಡುವಂಥ ಬಟ್ಟೆಗಳನ್ನ ಇನ್ನೊಂದು ಕಡೆ ಸೆಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇದೇನೇ ಇದ್ರೂ ಈ ವಾರ್ಡ್ರೋಬಲ್ಲಿ ಏನಿದೆ ಇದನ್ನು, ಅಂದರೆ ಹೊರಗಡೆ ಹೋದಾಗ ಎಲ್ಲಿಗಾದ್ರೂ ಹೋದಾಗ ಬಳಸೋದಕ್ಕೆ ಬೇಕಾಗಿರುವಂಥ ಬಟ್ಟೆಗಳು ಮಾತ್ರ ಇಲ್ಲಿ ಇಟ್ಕೋತಾ ಇರೋದು. ಇನ್ನು ಲೆಗ್ಗಿನ್ಸ್ಗಳನ್ನೂ ಅಷ್ಟೇ ಸಣ್ಣದಾಗಿ ಫೋಲ್ಡ್ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಈ ಥರ ಅಗಲವಾಗಿ ಫೋಲ್ಡ್ ಮಾಡಿಕೊಂಡ್ರೆ ನಾವು 1 by 1 ಸ್ಟೋರ್ ಮಾಡ್ಕೊಳ್ತಾ ಹೋಗ್ಬೋದು. ಹಾಗೆಯೇ ನೀಟಾಗಿ ಕೂಡ ಕಾಣಿಸುತ್ತೆ. ನಾವು ಚಿಕ್ಕದಾಗಿ ಮಾಡಿಕೊಂಡ್ರೆ ಏನಾಗುತ್ತೆ, ಹೈಟ್ ಜಾಸ್ತಿ ಆಗಿಬಿಡುತ್ತೆ ಮತ್ತು ಸ್ಟೋರ್ ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗ್ತಾ ಇರುತ್ತೆ. ಚಿಕ್ಕದಾಗಿ ಫೋಲ್ಡ್ ಮಾಡಿದ್ರೆ 1 by 1 ಮೇಲ್ಗಡೆ ಒಂದ್ರ ಮೇಲೆ ಒಂದು ಇಟ್ಕೊಳ್ತಾ ಹೋದರೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಅದೇ ನಾವು ಈ ಥರ ಆನ್ಲೈನಲ್ಲಿ ತೊಗೊಂಡಾಗ ಸ್ವಲ್ಪ ಅಗ್ಲಕ್ಕೆ ಕೊಟ್ಟಿರ್ತಾರಲ್ವ, ಆ ಥರ ಫೋಲ್ಡ್ ಮಾಡಿಕೊಂಡ್ರೆ ಈ ಥರ ಈಸಿಯಾಗಿ ಆರ್ಗನೈಸ್ ಮಾಡ್ಕೋಬೋದು, ನೀಟಾಗಿ ಕೂಡ ಕಾಣಿಸುತ್ತೆ. ಈ ಸೈಡ್ಸಲ್ಲಿ ಕಲರಾಗಿ ಏನು ನೋಡ್ತಿದ್ದೀರಲ್ವ ಅದೆಲ್ಲ ಲೆಗ್ಗಿನ್ಸ್ಗಳು, ಅದನ್ನು ಒಂದು ಕಡೆ ಇಟ್ಕೊಂಡು ಇವಾಗ ಇಡ್ತಾ ಇದ್ದೀನಲ್ವ ಅದನ್ನು ಕೂಡ ಕುರ್ತಾಗಳೇ. ಈ ಸೈಡ್ ಸ್ವಲ್ಪ ಸ್ಟೋರ್ ಮಾಡ್ಕೊಂಡಿದ್ದೀನಿ, ಹಾಗೆ ಇನ್ನೊಂದು ಸೈಡು ಇಲ್ಲಿ ಸ್ವಲ್ಪ ನಾರ್ಮಲ್ ಆಗಿ ಮಡಚೋದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಮಡಚ್ಕೊಂಡು ಸ್ಟೋರ್ ಮಾಡ್ಕೋತಾ ಇದ್ದೀನಿ. ನಮ್ಮ ವಾರ್ಡ್ರೋಬ್ನಲ್ಲಿ ಎಷ್ಟು ಸ್ಪೇಸ್ ಇದೆ, ಎಲ್ಲೆಲ್ಲಿ ಯೂಟಿಲೈಸ್ ಮಾಡ್ಕೋಬೇಕು ಅಲ್ಲಲ್ಲಿಗೆ ತಕ್ಕಂತೆ ಬಟ್ಟೆಗಳನ್ನ ಮಡಿಸ್ಕೊಂಡು ಸ್ಟೋರ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಈ ಸೈಡು ಸ್ವಲ್ಪ ದೊಡ್ಡದಾಗಿ ಮಡಚಿದ್ರೆ ಈ ಸೈಡು ಸ್ವಲ್ಪ ಚಿಕ್ಕದಾಗಿ ಮಡಚಿ ಈ ಥರ ಆರ್ಗನೈಸ್ ಮಾಡ್ಕೋತಾ ಇದ್ದೀನಿ. ಇನ್ನು ಆಲ್ಮೋಸ್ಟ್ ಎಲ್ಲ ಕುರ್ತಾಗಳು ಕೂಡ ಆಯಿತು. ಇನ್ನು ಡೈಲಿ ಯೂಸ್ಗೆ ಸೆಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಕುರ್ತಾಗಳಿದೆ, ಅದನ್ನೆಲ್ಲ ಆಲ್ಟ್ರೇಷನ್ ಮಾಡಬೇಕು. ಅದನ್ನು ಒಂದು ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಆಲ್ಟ್ರೇಷನ್ ಮಾಡಿ ಮತ್ತೆ ಆರ್ಗನೈಸ್ ಮಾಡ್ಕೋಬೇಕು. ಇನ್ನು ಬಾಟಮ್ನಲ್ಲೂ ಕೂಡ ನಾವು ಜಾಸ್ತಿ ಬಳಸದೇ ಇರೋವಂಥ ಬಟ್ಟೆಗಳನ್ನ ಇಟ್ಕೋತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಈ ಥರ ಸ್ಯಾರಿ ಪೆಟಿಕೋಟ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಈ ಥರ ಸ್ವಲ್ಪ ಅಗಲವಾಗಿಯೇ ಫೋಲ್ಡ್ ಮಾಡಿಕೊಂಡು ಈ ಥರ ಜೋಡಿಸ್ಕೊಂಡ್ರೆ ಅದು ಕೂಡ ಬಿದ್ದೋಗೋದಿಲ್ಲ, ನೀಟಾಗಿ ಕಾಣಿಸುತ್ತೆ. ಎತ್ಕೊಳ್ಳೋವಾಗಲೂ ಕೂಡ ತುಂಬ ಈಸಿಯಾಗಿರುತ್ತೆ ಅಂತ. ಇನ್ನು ಇದ್ರ ಪಕ್ಕ ಗ್ಯಾಪ್ ಇದೆ ಅಲ್ವಾ, ಅಲ್ಲೆಲ್ಲ ಕುರ್ತಾ ಮೇಲೆ ಹಾಕೊಳ್ಳುವಂಥ ಜಾಕೆಟ್ಗಳು ಇಲ್ಲ ಜೀನ್ಸ್ ಮೇಲೆ ಹಾಕೊಳ್ಳುವಂಥ ಜಾಕೆಟ್ಸ್ ಏನಿದೆ ಅದನ್ನೆಲ್ಲ ಪುಟ್ಟದಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ಮತ್ತು ಸ್ಟ್ರಕ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಇದ್ರ ಮೇಲೆ ಇಟ್ಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ವಾಶ್ ಮಾಡೋದಕ್ಕೆ ಹಾಕಿದ್ದೀನಿ, ಅದನ್ನು ಕೂಡ ಫೋಲ್ಡ್ ಮಾಡಿ ಇದ್ರ ಮೇಲ್ಗಡೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಅಂದರೆ ಆ ವಾರ್ಡ್ರೋಬ್ ಆ ಸ್ಪೇಸಲ್ಲಿ ಏನಿದೆ ಅಲ್ಲಿಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಅಲ್ಲಿ ಅದನ್ನು ಸ್ಟೋರ್ ಮಾಡ್ಕೋತೀನಿ. ಇನ್ನು ಇದ್ರ ಮುಂದೆಗಡೆ ಸ್ವಲ್ಪ ಗ್ಯಾಪ್ ಇತ್ತಲ್ವ, ಅಲ್ಲಿ ಯಾಕೆ ವೇಸ್ಟ್ ಮಾಡೋದು ಅಂತ ನನ್ನ ಎಲ್ಲ ಜೀನ್ಸ್ಗಳನ್ನೂ ಕೂಡ ಇದೇ ಥರ ಸ್ವಲ್ಪ ಅಗಲವಾಗಿಯೇ ಫೋಲ್ಡ್ ಮಾಡಿಕೊಂಡು ಜೀನ್ಸಸ್ನೆಲ್ಲ ಇಲ್ಲಿ ಇಟ್ಕೋತಾ ಇದ್ದೀನಿ. ಜೀನ್ಸ್ ನಾವು ಆವಾಗವಾಗ ಬಳಸ್ಕೊತಾ ಇರ್ತೀನಿ
ಇಟ್ಕೊಂಡಿದ್ದೀನಲ್ವ, ಸೊ ಹಾಗಾಗಿ ಮುಂದೆ ಇಟ್ಕೊಂಡಿದ್ದೀನಿ. ಇನ್ನು ಸ್ಯಾರಿ ಪೆಟಿಕೋಟ್ಸ್ ಎಲ್ಲ ಏನಿದೆ ಅದನ್ನು ಕೊನೆಯಲ್ಲಿ ಇಟ್ಕೊಂಡಿದ್ದೀನಿ, ತುಂಬ ಅಪರೂಪಕ್ಕೆ ಬಳಸುವಂಥದ್ದು, ಅದಕ್ಕೋಸ್ಕರ. ಇನ್ನು ಈ ಸೈಡು ಅಂದರೆ ಜೀನ್ಸ್ ಎಲ್ಲ ಇಟ್ಟಿದ್ದೀನಲ್ವ, ಅದ್ರ ಪಕ್ಕ ಇನ್ನೊಂದು ಕ್ಯಾಬಿನೆಟ್ ಥರ ಇದೆ, ಇನ್ನೊಂದು ಸ್ವಲ್ಪ ಸ್ಪೇಸ್ ಇದೆ. ಅದರಲ್ಲಿ ನನ್ನ ಎಲ್ಲ ಪುಲ್ಲೋವರ್ಸ್ಗಳು ಮತ್ತು ಸ್ವೆಟ್ ಶರ್ಟ್ಸು ಅದನ್ನೆಲ್ಲ ಇಲ್ಲಿ ಇಟ್ಕೋತಾ ಇದ್ದೀನಿ. ಹುಡೀಸ್ ಏನಾದರೂ ಇದ್ದರೆ, ಮತ್ತು ಸ್ವಲ್ಪ ಹೆವಿಯಾಗಿರುವಂಥ ಸ್ವಲ್ಪ ಮಂದವಾಗಿ ಸ್ವೆಟರ್ ಥರ ಇರುತ್ತಲ್ವ, ಗೊತ್ತೇ ಇದೆ ಸ್ವೆಟ್ ಶರ್ಟ್ ಮತ್ತು ಪುಲ್ಲೋವರ್ ಸ್ವಲ್ಪ ಮಂದ ಇರುತ್ತಲ್ವ, ಆ ಥರದ್ದನ್ನೆಲ್ಲ ಈ ಕಾರ್ನರಲ್ಲಿ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಇದ್ರ ಪಕ್ಕ ಇನ್ನೊಂದು ಸ್ವಲ್ಪ ಸ್ಪೇಸ್ ಇದೆ ಅಲ್ವಾ, ಅಲ್ಲಿ ನನ್ನ ಜೀನ್ಸ್ ಟಾಪ್ಗಳು, ವೆಸ್ಟರ್ನ್ ಟಾಪ್ಸ್ಗಳು ಮತ್ತು ಈ ಟೀ ಶರ್ಟ್ಸ್ಗಳು ಅದನ್ನೆಲ್ಲ ಇಲ್ಲಿ ಫೋಲ್ಡ್ ಮಾಡಿಕೊಂಡು ಸ್ಟೋರ್ ಮಾಡ್ಕೋತೀನಿ. ಹಾಗೆ ಶರ್ಟ್ಸ್ಗಳು ಕೂಡ ಇಲ್ಲೇನೇ ಇಟ್ಕೊಂಡಿರ್ತೀನಿ. ಇನ್ನು ಮಿಕ್ಕೊಂಡಿರುವಂಥ ಬಟ್ಟೆಗಳು ಏನಿದೆ ಅದನ್ನು ಸ್ವಲ್ಪ ಗ್ಯಾಪ್ ನೋಡಿಕೊಂಡು ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋದು. ಈ ಥರ ಕಾಣೋ ಥರ ಇಟ್ಕೊಂಡ್ರೆ ನಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಆಯಿತಾ, ಯಾವ್ಯಾವ ಬಟ್ಟೆಗಳು ಯಾವುದ್ರಲ್ಲಿದೆ ಅಂತ. ಇನ್ ಕೇಸ್ ನಾನೇನಾದ್ರೂ ಬ್ಯಾಸ್ಕೆಟ್ನಲ್ಲಿ ಇಟ್ಕೊಂಡಿದ್ರೆ, ಮೊದಲು ಬ್ಯಾಸ್ಕೆಟಲ್ಲೇ ಇಟ್ಕೋತಿದ್ದೆ, ಸರಿಯಾಗಿ ಗೊತ್ತೇ ಆಗ್ತಾ ಇರಲಿಲ್ಲ. ಎಲ್ಲ ಬ್ಯಾಸ್ಕೆಟ್ನ ಓಪನ್ ಮಾಡಿ ನೋಡೋದು ಗೊತ್ತೇ ಆಗಲ್ಲ. ಕೆಲವೊಂದು ಸಾರಿ ನಾವೇನಾದ್ರೂ ಹರಿಬರಿಯಲ್ಲಿದ್ದರೆ, ಏನಾದ್ರೂ ಎಲ್ಲಿಗಾದ್ರೂ ಹೋಗಬೇಕು ಅಂತ ಇದ್ದರೆ ಎಲ್ಲನೂ ತೆಗೆದೇ ಹೋಗ್ಬಿಟ್ಟಿರ್ತಿದ್ದೆ. ಅದಕ್ಕೋಸ್ಕರ ಕಣ್ಣು ಕಾಣೋ ಥರನೇ ಇಟ್ಕೊಂಡಿರ್ತೀನಿ. ಒಂದು ಸರಿ ನೋಡಿದ ತಕ್ಷಣ ಯಾವ ಬಟ್ಟೆ ಎಲ್ಲಿದೆ ಅಂತ ಗೊತ್ತಾಗ್ಬಿಡುತ್ತೆ. ಅದೇ ನಾವು ಬ್ಯಾಸ್ಕೆಟ್ನಲ್ಲಿ ಇಟ್ಕೊಂಡ್ರೆ ಗೊತ್ತೇ ಆಗೋದಿಲ್ಲ. ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಬ್ಯಾಸ್ಕೆಟ್ ಆದರೆ ಗೊತ್ತಾಗ್ಬೋದೇನೋ, ಇನ್ನು ಸ್ವಲ್ಪ ಗ್ಯಾಪ್ ಇರುತ್ತಲ್ವ ಅದರಲ್ಲೂ ಕೂಡ ಗೊತ್ತಾಗುತ್ತೆ. ಇನ್ನು ಫುಲ್ ಕವರ್ ಆಗುವಂಥ ಬ್ಯಾಸ್ಕೆಟ್ಸ್ ಇರುತ್ತಲ್ವ ಅಲ್ಲೆಲ್ಲ ಗೊತ್ತೇ ಆಗಲ್ಲ. ಅದಕ್ಕೋಸ್ಕರ ಈ ಥರ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಇನ್ನು ಇಲ್ಲಿ ಜೀನ್ಸ್ ಇಟ್ಟಿದ್ದೆ ಅಲ್ವಾ, ಅದ್ರ ಪಕ್ಕ ಇನ್ನೊಂದು ಸ್ವಲ್ಪ ಸ್ಪೇಸ್ ಇತ್ತು, ಅಲ್ಲಿನೂ ಸ್ವಲ್ಪ ಲಾಂಗ್ ಡ್ರೆಸ್ಗಳು ಮತ್ತು ಸ್ಕರ್ಟ್ಸ್ ಎಲ್ಲ ಈ ಸೈಡ್ನಲ್ಲಿ ಇಟ್ಕೋತಾ ಇದ್ದೀನಿ. ಇದು ಕೂಡ ಅಪರೂಪಕ್ಕೆ ಬಳಸೋ ಅಂಥದ್ದೇ, ಆದರೆ ಜಾಸ್ತಿ ಅಪರೂಪ ಏನಿಲ್ಲ, ಅವಾಗವಾಗ ಬಳಸ್ತಾ ಇರ್ತೀನಿ. ಸೊ ಹಾಗಾಗಿ ಇನ್ನು ಆಲ್ಮೋಸ್ಟ್ ನನ್ನ ವಾರ್ಡ್ರೋಬ್ ಕಂಪ್ಲೀಟಾಗಿ ರೆಡಿ ಆಯಿತು. ಇನ್ನು ಎಕ್ಸ್ಟ್ರಾ ಏನಿದ್ರೂ ಸ್ಟಿಚಸ್ ಹಾಕೋದು ಮತ್ತು ಆಲ್ಟ್ರೇಷನ್ ಮಾಡ್ಕೊಳ್ಳೋದೇನಾದರೂ ಇದ್ದರೆ ಅದನ್ನೆಲ್ಲ ಮಾಡಿ, ಇನ್ನೊಂದು ಸ್ವಲ್ಪ ಮಧ್ಯದಲ್ಲಿ ಸ್ಪೇಸ್ ಇದೆ ಮತ್ತು ಮುಂದೆ ಎಲ್ಲ ಸ್ಪೇಸ್ ಇದೆ ಅಲ್ವಾ, ಅಲ್ಲೆಲ್ಲ ಆರ್ಗನೈಸ್ ಮಾಡ್ಕೋಬೇಕು. ಸದ್ಯಕ್ಕೆ ನನಗೆ ಗೊತ್ತಿರೋ ಹಾಗೆ ನನಗೆ ಹೇಗೆ ಅನುಕೂಲ ಆ ಥರ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಏನಾದ್ರೂ ಟಿಪ್ಸ್ ಕೊಡೋದಿದ್ರೂ ಕೂಡ ಕೊಡಿ, ನಾನು ಅದನ್ನು ಫಾಲೋ ಮಾಡ್ತೀನಿ. ಇನ್ನು ಆಲ್ಮೋಸ್ಟ್ ಎಲ್ಲ ಮುಗೀತು. ಇನ್ನೊಂದು ಸೈಡಲ್ಲಿ ಈ ಸೈಡ್ ಏನಿದೆ ಇಲ್ಲಿ ನನ್ನ ಡೈಲಿ ವೇರ್ ಬಟ್ಟೆಗಳು ಮತ್ತು ಸ್ವಲ್ಪ ಆಲ್ಟ್ರೇಷನ್ ಮಾಡೋದಿತ್ತು ಅಂತ ಹೇಳಿದೆ ಅಲ್ವಾ, ಅದು ಮತ್ತು ಇವಾಗಷ್ಟೇ ವಾಶ್ ಮಾಡಿ ಇಟ್ಟಿದ್ದಂಥ ಬಟ್ಟೆಗಳನ್ನೆಲ್ಲ ತೊಗೊಂಡು ಬಂದು ಇಲ್ಲಿ ಡಂಪ್ ಮಾಡಿದ್ದೀನಿ. ಸ್ವಲ್ಪ ಫ್ರೀ ಮಾಡಿಕೊಂಡು ಮತ್ತು ಇದನ್ನೆಲ್ಲ ತೆಗೆದು ಮಡಚಿಟ್ಟು ಯಾವ್ಯಾವ್ದು ಹೊಸ ಬಟ್ಟೆಗಳೇನಿತ್ತು ಅಂದರೆ ಹೊರಗಡೆ ಹಾಕ್ಕೊಂಡು ಹೋಗುವಂಥದ್ದು ಅದನ್ನೆಲ್ಲ ಸ್ಟೋರ್ ಮಾಡ್ಕೋಬೇಕು. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವಂತಹ ಬೆಂಡೆಕಾಯಿ ಗೊಜ್ಜು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನಾರ್ಮಲಾಗಿ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಬೆಂಡೆಕಾಯಿ ಗ್ರೇವಿ, ದಹಿ ಬೆಂಡೆಕಾಯಿ ಪಲ್ಯ ಅಂತ ಮಾಡ್ತಾನೆ ಇರ್ತೀವಿ. ಈ ಥರ ಹಳ್ಳಿ ಸ್ಟೈಲ್ನಲ್ಲಿ ನೀವು ಕೂಡ ಒಮ್ಮೆ ಬೆಂಡೆಕಾಯಿ ಗೊಜ್ಜನ್ನು ಟ್ರೈ ಮಾಡಿ. ತುಂಬ ಸಿಂಪಲ್ ಮಾಡ್ಕೊಳ್ಳೋದು, ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಬೆಂಡೆಕಾಯಿನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಆಲ್ರೆಡಿ ನಾನು ಬೆಂಡೆಕಾಯಿನ ವಾಶ್ ಮಾಡಿಕೊಂಡು ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಈ ಬೆಂಡೆಕಾಯಿ ಗೊಜ್ಜು ಮಾಡ್ಕೊಳ್ಳೋದಕ್ಕಿಂತ 1 hour ಮುಂಚೆ ತೆಗೆದಿಟ್ಟು ನೀರಿನಲ್ಲಿ ಇನ್ನೊಂದು ಸಾರಿ ವಾಶ್ ಮಾಡ್ಕೊಂಡಿರ್ತೀನಿ ಅಷ್ಟೇ. ನಂತರ ಬಟ್ಟೆಯಿಂದ ಚೆನ್ನಾಗಿ ಇದನ್ನು ಈ ರೀತಿ ಒರೆಸ್ಕೋಬೇಕು. ಬೆಂಡೆಕಾಯಿ ಗೊಜ್ಜುನ ಮಾಡ್ಕೊಳ್ಳೋವಾಗ ಸ್ವಲ್ಪ ಲೋಳೆ ಬರ್ತಾನೆ ಇರುತ್ತೆ. ಸ್ವಲ್ಪ ನೀರಿನ ಅಂಶ ಇತ್ತು ಅಂತಂದರೆ ಇನ್ನೂ ಜಾಸ್ತಿ ಲೋಳೆ ಥರ ಆಗಿಬಿಡುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರೋದಿಲ್ಲ, ಒಂಥರ ನೈಸಾಗಿ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ತೇವಾಂಶ ಇಲ್ಲದೆ ಇರೋ ಥರ ಬಟ್ಟೆಯಿಂದ ಒರೆಸ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಹಾಗೇ ಬಿಟ್ಟು ಕಂಪ್ಲೀಟಾಗಿ ಡ್ರೈ ಆದ ನಂತರ ಇದನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ. ಈ ಥರ ನೀಟಾಗಿ ಒರೆಸ್ಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ತೇವಾಂಶ ಇರೋದಿಲ್ಲ, ಆವಾಗ ಬೆಂಡೆಕಾಯಿ ಕೂಡ ಜಾಸ್ತಿ ಲೋಳೆ ಬರೋದಿಲ್ಲ. ಬೆಂಡೆಕಾಯಿ ಲೋಳೆ ಇದ್ದೇ ಇರುತ್ತೆ, ಆದರೆ ಜಾಸ್ತಿ ಲೋಳೆ ನೋಡಿರ್ತೀರ, ಫುಲ್ ಅಂಟು ಥರ ಗಮ್ ಥರ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ಆ ಥರ ಬರಬಾರ್ದು ಅಂದರೆ ಈ ಥರ ಚೆನ್ನಾಗಿ ಒರೆಸಿ ನಂತರ ಕಟ್ ಮಾಡ್ಕೋಬೇಕು. ಮೊದಲಿಗೆ ಇದನ್ನೆಲ್ಲ ಸೈಡ್ಸಲ್ಲೆಲ್ಲ ಕಟ್ ಮಾಡಿ ಇಟ್ಕೊಂಡು ನಂತರ ಒಂದೇ ಸಾರಿ ಎಲ್ಲನೂ ಕೂಡ ಇದೇ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನೋಡಿ, ತೀರಾ ದಪ್ಪದಾಗಿ ಕಟ್ ಮಾಡಿಕೊಂಡ್ರೆ ಬೇಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಬೆಂಡೆಕಾಯಿ ಗೊಜ್ಜು. ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಕೂಡ ಮಾಡ್ಕೋಬೋದು, ಹಾಗೆಯೇ ಬೇಗ ಕೂಡ ಇದು ಫ್ರೈ ಆಗುತ್ತೆ, ಅಂದರೆ ಫಾಸ್ಟಾಗಿ ನಾವು ಅಡುಗೆನ ಮಾಡ್ಕೋಬೋದು. ಇದಕ್ಕೆ ನೀವು ಬೆಂಡೆಕಾಯಿ ಪಲ್ಯ ಅಂತ ಕೂಡ ಹೇಳ್ಬೋದು, ಇಲ್ಲಾಂದರೆ ಬೆಂಡೆಕಾಯಿ ಗೊಜ್ಜು ಅಂತ ಕೂಡ ಹೇಳ್ಬೋದು. ನಾರ್ಮಲಾಗಿ ಪಲ್ಯ ಅಂದರೆ ಸ್ವಲ್ಪ ಡ್ರೈ ಆಗಿರುತ್ತೆ, ಗೊಜ್ಜು ಅಂದರೆ ಸ್ವಲ್ಪ ತೆಳುವಾಗಿರುತ್ತೆ ಅಲ್ವಾ. ಬಟ್ ಇದು ಹೆಂಗಿರುತ್ತೆ ಅಂದರೆ ಎರಡರ ಮಧ್ಯದಲ್ಲಿರುತ್ತೆ, ತೀರಾ ತೆಳುವಾಗಿಯೂ ಕೂಡ ಇರೋದಿಲ್ಲ, ತೀರಾ ಡ್ರೈ ಆಗು ಕೂಡ ಇರೋದಿಲ್ಲ. ಆ ಥರ ಮಾಡ್ಕೊಳ್ಳೋವಂಥ ಗೊಜ್ಜಿದು. ಹುಣಸೆ ಹಣ್ಣಿನ ರಸ ಎಲ್ಲ ಹಾಕಿ ಮಾಡ್ಕೊಳ್ಳೋದ್ರಿಂದ ಸೇಮ್ ನಾವು ಹಳ್ಳಿಗಳಲ್ಲಿ ಮಾಡ್ತೀವಲ್ವ ಅದೇ ಥರ, ಯಾವುದೇ ಥರ ಮಸಾಲೆನ ರುಬ್ಬದೇನೆ ಮಾಡ್ತಾ ಇರುವಂಥದ್ದು ಇದು. ಬೆಂಡೆಕಾಯಿನ ಇದೇ ರೀತಿ ಎಲ್ಲವನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಈ ಥರ ಬೆಂಡೆಕಾಯಿ ಗೊಜ್ಜನ್ನು ಮಾಡ್ಕೊಳ್ಳೋವಾಗ ಅರ್ಧ kg 1 kg ತನಕನೂ ಮಾಡ್ಕೋಬೋದು. ಯಾಕೆಂದರೆ ಡ್ರೈ ಆಗಿರುತ್ತಲ್ವ, ತೆಳು ಇರೋದಿಲ್ಲ, ಬೇಗ ಕೂಡ ಖಾಲಿ ಆಗಿಬಿಡುತ್ತೆ.
ಉಳ್ಕೊಳ್ಳುತ್ತೆ ಆ ಥರ ಏನೂ ಇರೋದಿಲ್ಲ. ಅದಕ್ಕೋಸ್ಕರ ಅರ್ಧ ಕೆ ಜಿ ಬೆಂಡೆಕಾಯಿನ ಒನ್ ಟೈಮ್ಗೆ ಮಾಡ್ಕೋತಾ ಇದ್ದೀನಿ. ಏನಿಲ್ಲ ಅಂದ್ರೂ ಅರ್ಧ ಕೆ ಜಿ ಬೆಂಡೆಕಾಯಿ ಒಂದು 4ರಿಂದ 5 ಜನಕ್ಕೆ ಈಸಿಯಾಗಿ ಆಗುತ್ತೆ. ಕೆಲವೊಂದು ಸರಿ ಏನಾದ್ರೂ ಕಡಿಮೆ ತಿಂತಾರೆ ಅನ್ನೋದಾದರೆ, ಅಂದರೆ ಗೊಜ್ಜಿನ ಕಡಿಮೆ ತಿಂತಾರೆ ಅನ್ನೋದಾದರೆ 6 ಜನಕ್ಕೂ ಕೂಡ ಆಗುತ್ತೆ ಈ ಥರ ಮಾಡಿಕೊಂಡ್ರೆ. ಹಾಗೆಯೇ ಇನ್ನೊಂದು ಸೈಡಲ್ಲಿ ಹುಣಸೆ ಹಣ್ಣನ್ನು ಕೂಡ ನೆನೆ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಈರುಳ್ಳಿ ಕೂಡ ಬೇಕಾಗುತ್ತೆ. 2 ದೊಡ್ಡ ಸೈಜಲ್ಲಿರುವಂಥ ಈರುಳ್ಳಿನ ತೊಗೊಂಡು ಸಿಪ್ಪೆನೆಲ್ಲ ತೆಗೆದು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇದನ್ನು ಸಣ್ಣದಾಗಿಯೂ ಉದ್ದುದಾಗಿಯೂ ಕೂಡ ಕಟ್ ಮಾಡ್ಕೋಬೋದು. ಆದರೆ ಬೆಂಡೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಈರುಳ್ಳಿನೂ ಕೂಡ ಸಣ್ಣದಾಗಿಯೇ ಕಟ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದ ನಂತರ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೋತೀನಿ. ಮೊದಲಿಗೆ ಎಲ್ಲನೂ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತು ಅಂದರೆ ನಾವು ಈಸಿಯಾಗಿ ಅಡುಗೆನ ಮಾಡ್ಕೋಬೋದು. ಕೆಲವೊಂದು ಸಾರಿ ಹೆಂಗಾಗ್ಬಿಡುತ್ತೆ ಅಂತಂದರೆ ಅಡುಗೆ ಮಾಡ್ತಾ ಕೆಲಸಗಳನ್ನೂ ಮಾಡ್ಕೋತೀವಿ ಅಂದರೆ ಕೆಲವೊಂದು ಐಟಮ್ನ ಹಾಕೋದನ್ನೇ ಮಿಸ್ ಮಾಡ್ಕೊಂಬಿಡ್ತೀವಿ, ಮರ್ತೋಗ್ಬಿಟ್ಟು ಕೆಲವೊಂದು ಐಟಮ್ನ ಸ್ಕಿಪ್ ಮಾಡ್ಕೊಂಬಿಡ್ತೀವಿ. ಅದಕ್ಕೋಸ್ಕರ ಎಲ್ಲನೂ ಕೂಡ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಎಲ್ಲ ಐಟಮ್ಸ್ಗಳನ್ನೂ ಹಾಕಿ ರುಚಿಯಾಗಿ ಅಡುಗೆ ಮಾಡ್ಕೋಬೋದು ಅಂತ. ಹಾಗೆಯೇ ಇನ್ನೊಂದು ಸೈಡಲ್ಲಿ ಟೊಮ್ಯಾಟೊನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. 2 ಈರುಳ್ಳಿ ಮೀಡಿಯಮ್ ಸೈಜಲ್ಲಿ ಇರುವಂಥದ್ದು, 2 ಟೊಮ್ಯಾಟೊ ಮೀಡಿಯಮ್ ಸೈಜಲ್ಲಿ ಇರುವಂಥದ್ದು. ಟೊಮ್ಯಾಟೊನು ಕೂಡ ಸಣ್ಣದಾಗಿ ಕಟ್ ಮಾಡಿ ಒಂದು ಪ್ಲೇಟ್ಗೆ ಸೇರಿಸ್ಕೊಂಡು, ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಬೇಕಾಗುತ್ತೆ. ಹಾಗೆಯೇ ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಎತ್ತಿಟ್ಕೋಬೇಕು. ಹಾಗೆಯೇ ಸ್ವಲ್ಪ ತೆಂಗಿನಕಾಯಿನೂ ಕೂಡ ತುರಿದು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಗೊಜ್ಜನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿಗೆ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೆಂಡೆಕಾಯಿ, ಉಪ್ಪನ್ನು ಹಾಕಿ ಇದನ್ನು ಕಲರ್ ಚೇಂಜ್ ಆಗೋ ತನಕ, ಹಾಗೆಯೇ ಲೋಳೆ ಎಲ್ಲ ಹೋಗೋ ತನಕ ಇದನ್ನು ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ನೋಡಿ ಸ್ವಲ್ಪನೂ ಕೂಡ ಲೋಳೆ ಇಲ್ಲ, ಆ ಥರ ಇದನ್ನು ಫ್ರೈ ಮಾಡಿಕೊಂಡು ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ. ನಂತರ ಆ ಬಾಣಲಿನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇನ್ನೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಸಾಸಿವೆ, ಜೀರಿಗೆ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಕ್ರಷ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಕ್ರಷ್ ಮಾಡಿ ಸೇರಿಸಿ ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊನ ಹಾಕಿ ನಂತರ ಸ್ವಲ್ಪ ಉಪ್ಪನ್ನು ಸೇರಿಸಿ ಮತ್ತೆ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನಂತರ ಹುಣಸೆ ಹಣ್ಣಿನ ರಸ, ಸ್ವಲ್ಪ ಅರಿಶಿನ ಪುಡಿ, ಖಾರಕ್ಕೆ ತಕ್ಕಂತೆ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಅದನ್ನು ಫ್ರೈ ಮಾಡಿಕೊಂಡು ಕುದಿಸ್ಕೋಬೇಕು. ನಂತರ ಅದಕ್ಕೆ ಸ್ವಲ್ಪ ಬೆಲ್ಲನ ಹಾಕಿ ಇನ್ನೊಮ್ಮೆ ಕುದಿಸ್ಕೊಂಡು ಕೊನೆಯಲ್ಲಿ ಫ್ರೈ ಮಾಡಿಟ್ಕೊಂಡಿರುವಂತಹ ಈ ಬೆಂಡೆಕಾಯಿನ ಸೇರಿಸಿ ನಂತರ ನಿಮಗೆ ಸ್ವಲ್ಪ ತೆಳುವಾಗಿ ಬೇಕು ಅಂತಂದರೆ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಕುದಿಸ್ಕೋಬೇಕು. ಕೊನೆಯಲ್ಲಿ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿ, ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲಾಗಿ ಈ ಚಪಾತಿಗೆ ಹೊಂದ್ಕೊಳ್ಳೋ ಥರ ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ.